ಇಲ್ಲ ನಾವ್ ಯಾವ ಯೋಜನೆನೂ ತಗೊಂತಾ ಇಲ್ಲ. ಹೇಳ್ಬೇಕು ಅಂದ್ರೆ ಇಲ್ಲಿರೋರ್ಗೆ ಸಾವುಕಾರಿಗೆ ಮಾತ್ರ ಯೋಜನೆಗಳು, ಬಡವ್ರಿಗೆ ಯೋಜನೆಗಳು ಕೊಟ್ಟಿಲ್ಲ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ ಆಯ್ತಾ. ಬಿಲ್ಡಿಂಗ್ ಕಟ್ಟಿರೋರಿಗೆಲ್ಲ 2,000 ರೂಪಾಯಿ ಕೊಡ್ತಾರೆ. ನಾವೇನು ಇಲ್ಲ. ಇವಾಗ ನಾವು ಒಂದು ಕಾರ್ ಇಟ್ಕೊಂಡಿರ್ತೀವಿ. ಏನಕ್ಕೆ ಇಟ್ಕೊಂಡಿರ್ತೀವಿ? ಲೋನ್ ತಗೊಂಡಿರ್ತೀವಿ, ಕಷ್ಟ ಬಿದ್ದು ತಿಂಗಳ ಕಟ್ತಾ ಇರ್ತೀವಿ. ಯಾರು ಪುಕ್ಸಟ್ಟೆ ಏನು ಕೊಡಲ್ಲ. ಈಗ ಎಮರ್ಜೆನ್ಸಿ ಮನೇಲಿ ಯಾರಾದ್ರೂ ವಯಸ್ಸಾಗಿರೋರವ್ರೆ, ಏನಾದ್ರು ಹೆಚ್ಚು ಕಮ್ಮಿ ಆಯ್ತು, ಇವ್ರು ಆಂಬುಲೆನ್ಸ್ ಫೋನ್ ಮಾಡಿದ್ರೆ ಯಾವಾಗ ಬರ್ತಾರೆ? ಸತ್ ಮೇಲೆ ಬರ್ತಾರೆ ಇಲ್ವಾ? ಫುಲ್ ಸೀರಿಯಸ್ ಆದ್ಮೇಲೆ ಬರ್ತಾರೆ. ಇವಾಗ ನಮ್ಗೆ ಅಂತ ಒಂದು ಕಾರ್ ಇದ್ರೆ ನಾವ್ ಎಲ್ಲಿಗೆ ಬೇಕಾದ್ರೂ ನಾವು ಕರ್ಕೊಂಡು ಹೋಗ್ಬೋದಾ? ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಲ್ವಾ? ಇವಾಗ ನಮ್ಮ ಮನೆಯವ್ರ ಆರೋಗ್ಯ ಎಲ್ಲ ಯಾರು ನೋಡ್ಕೋತಾರೆ? ಇವ್ರು ಆಂಬುಲೆನ್ಸ್ ನಾವು ಕರ್ಕೊಂಡು ಕುತ್ಕೊಳಕ್ಕಾಗತ್ತಾ? ಅದಕ್ಕೆ ಅಂದ್ಬಿಟ್ಟು ರೇಷನ್ ಕಾರ್ಡ್ಗಳು ಕಟ್ ಮಾಡಿದ್ರು. ಇವಾಗ ಬಿಲ್ಡಿಂಗ್ಗಳು ಕಟ್ಕೊಂಡು ಲಕ್ಷ ಗಟ್ಲೆ ಬಾಡಿಗೆಗಳು ತಗೊಂತಾರೆ, ಎಕರೆ ಗಟ್ಲೆ ಜಮೀನ್ಗಳವೆ. ಅವ್ರಿಗೆಲ್ಲ ರೇಷನ್ ಕಾರ್ಡು BPL ಕಾರ್ಡ್ ಕೊಟ್ಟಿದ್ದಾರೆ. ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಅವರು 2,000 ರೂಪಾಯಿ ಅವ್ರಿಗೆ ಕೊಟ್ಟಿದ್ದಾರೆ. ಎಲ್ಲ ಸರ್ಕಾರಿ ಯೋಜನೆಗಳೆಲ್ಲ ಅಂತವ್ರಿಗೆ, ನಮ್ಮಂತ ಬಡವ್ರಿಗಲ್ಲ, ಮಿಡ್ಲ್ ಕ್ಲಾಸ್ನವ್ರಿಗಲ್ಲ. ಪ್ರತಿಯೊಂದು ಚೆಕ್ ಮಾಡ್ಬೇಕ್ರಿ ಇವ್ರು. ಏನ್ ಮಾಡ್ತಾ ಇವಾಗ ಆಧಾರ್ ಕಾರ್ಡ್ ಎಲ್ಲ ಏನಕ್ಕೆ ತಗೊಂಡ್ರು? ಆಧಾರ್ ಅವ್ರ ಹತ್ರ ಕಾರ್ ಇದೆಯಾ, ಎಷ್ಟು ಎಕರೆ ಆಸ್ತಿ ಇದೆ, ಎಷ್ಟು ಮನೆ ಇದೆ, ಅದೆಲ್ಲ ನೋಡ್ಬೇಕು. ಇದು ಆಕ್ಚುಲಿ ಚೆನ್ನಾಗಿರೋದು. ಅದಕ್ಕೆ ಚೆಕ್ ಮಾಡ್ಬೇಕು. ಚೆಕ್ ಮಾಡಿ ಬಡವರು ಕೊಡಿ, ಏನು ಇಲ್ದವ್ರಿಗೆ ಕೊಡಿ. ಇವಾಗ ಏನು ಕಾರ್ ಇದೆ, ಇವಾಗ ಎಲ್ಲರ ಮನೆಗೂ ಕಾರ್ ಇದೆ, ಯಾರ ಮನೆ ಕಾರ್ ಇಲ್ಲ? ನನ್ನ ರೇಷನ್ ಕಾರ್ಡ್ ಕಿತ್ಕೊಂಡು 6 ವರ್ಷ ಆಯ್ತು. ಇವಾಗ ನಾವು ಕೂಲಿ ಮಾಡ್ಕೊಂಡೇ ತಿಂತಾ ಇರೋದು. ನಮ್ಗೆ ಯಾವ್ದೇನು ಗೌರ್ಮೆಂಟ್ ಕೆಲಸ ಇಲ್ಲ. ನನ್ಗೆ ಏನಾದ್ರು ಗೌರ್ಮೆಂಟ್ ಕೆಲಸ ಇದೆಯಾ? ಇಲ್ಲ ನನ್ನ ಗಂಡನ ಗೌರ್ಮೆಂಟ್ ಕೆಲಸ ಇದೆಯಾ? ಮಾತೇ ಇಲ್ಲ. ಇವ್ರಿಗೆ ಕಟ್ ಮಾಡ್ಬಿಟ್ರಲ್ಲ BPL ಕಾರ್ಡ್ನ. ಇವಾಗ ಎಲ್ಲರಿಗೂ ಇರೋರ್ಗೆ ಕೊಡ್ತಾ ಇದ್ದಾರೆ. ಇವಾಗ ತೆಗೀರಿ ಲಿಸ್ಟು. ಈಗ ಆಧಾರ್ ಕಾರ್ಡ್ ಚೆಕ್ ಮಾಡ್ಲಿ, ಅವ್ರ ಹೆಸರಲ್ಲಿ ಎಲ್ಲ ಮೇಡಮ್ ಮಾಡ್ತಾ ಇದ್ದಾರೆ. ಹೇಳಲ್ವಾ? ಊರೊಳಗಡೆನೆ ರಾಜಕೀಯ. ಇರೋರಿಗೆ ಮಾತ್ರ ರೇಷನ್ ಕೊಡ್ತಾರೆ, ಇಲ್ದವ್ರಿಗೆ ರೇಷನ್ ಕೊಡೋದಿಲ್ಲ. ಈಗ ಇದು ಸರ್ಕಾರ ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ? ನಿಂಗೆ ಜನ್ಮಕ್ಕೆ ಹೋಗೋ. ಏನಕ್ಕೆ ಬೇಕು? ಯಾಕೆ ಕೊಡ್ತಾರೆ ಇವ್ರು? ಗ್ಯಾರಂಟಿ ಯೋಜನೆಗಳು ಕೊಟ್ಟ ಮೇಲೆ ಅದಕ್ಕೆ ಕರೆಕ್ಟ್ ಆಗಿ ಕೊಡ್ಲಿ, ಬಡವ್ರಿಗೆ ಕೊಡ್ಲಿ, ಮಿಡ್ಲ್ ಕ್ಲಾಸ್ನವ್ರಿಗೆ ಕೊಡ್ಲಿ. ಹೈ ಕ್ಲಾಸ್ ಅವ್ರಿಗೆಲ್ಲ ಕೊಡೋದು. ಕುತ್ಕೊಂಡು ಲಕ್ಷ ಗಟ್ಲೆ ಬಾಡಿಗೆ ತಗೊಂಡು 2,000 ರೂಪಾಯಿ ಶಕ್ತಿ ಯೋಜನೆ ಅದು ಇದು ಅಂತ ಎಲ್ಲ ತಗೊಂತಾರೆ, ಸಬ್ಸಿಡಿ ತಗೊಂತಾರೆ. ಏನ್ ಮೇಡಮ್ ಇದು ಸರ್ಕಾರ? ಹೆಂಗೆ ಇವರು ನೋಡ್ತಾರೆ? ಹೌದು, ಯಾವ್ದು ಅದೇ ಬಸ್ಸಿಂದು ನಾವೇನ್ ಕೇಳಿಲ್ಲ. ಬಸ್ದು ಬೇಕಾದ್ರೆ ಬೇಡ ನಮ್ಗೆ. ನನ್ ಮೇಲೆ ಆಣೆ ಇಟ್ಟು ಇಷ್ಟೆಲ್ಲ ಅನ್ಯಾಯ ಆದ್ಮೇಲೆ ಬಸ್ತು ತಾನೇ ಏನಕ್ಕೆ? ನಾವು ದುಡ್ಡು ಕೊಟ್ಟೆ ಹೋಗ್ತೀವಿ. ಏನ್ ಅವಾಗೆಲ್ಲ ನಾವು ಅಪ್ಪನ ಕಾಲದಿಂದನೂ ನಾವು ದುಡ್ಡು ಕೊಟ್ಟೆ ತಾನೇ ಹೋಗ್ತಾ ಇದ್ದಿದ್ದು. ಏನ್ ಫ್ರೀಯಾಗಿ ಹೋಗ್ತಾ ಇದ್ವಾ? ಇವಾಗ ಇವ್ರು ಕೊಟ್ಟಿದ್ದಾರೆ, ನಾವು ತಗೊಂತಾ ಇದೀವಿ ಅಷ್ಟೇ. ಇನ್ ಮಿಕ್ಕಿದೆಲ್ಲ ಹೇಳಿ, ಏನ್ ಕೊಟ್ಟಿದ್ದಾರೆ ಬಡವ್ರಿಗೆ? ಏನ ಅವ್ರು ಬಂದಿದ್ದಾರೆ, ಅವ್ರು ಬಂದ ಮೇಲೆ ಇನ್ನ ನೋಡೋಣ. ಈಗ ಬಂದಿದಾರಲ್ವಾ? ಹೌದು ಹೊಸ ಮಾಡ್ತಾ ಇದಾರೆ, ಮಾಡ್ಲಿ. ಆಯ್ತು. ಆಮೇಲೆ DK ಶಿವಕುಮಾರ್ಗೆ ಅವ್ರಿಗೆ ಚೆನ್ನಾಗಿ ಇವತ್ತಿನ ಇದನ್ನೆಲ್ಲ ನೋಡ್ಕೊಂಡು ಅವ್ರು ಕರೆಕ್ಟ್ ಆಗಿ ಅವ್ರಿಗೆ ಏನೇನು ಸ್ತ್ರೀಯರ್ಗೆ ಏನೇನು ಸಿಗ್ಬೇಕೋ ಅರ್ಹತೆಗಳನ್ನ ಕೊಡ್ಲಿ. ಬೇಡ ಅಂತೆಲ್ಲ, ಎಲ್ಲರೂ ಒಂದೇನೆ. ಆದ್ರೆ ಅದ್ರಲ್ಲೂ ಒಂದು ಇದಿರುತ್ತೆ, ನೋಡ್ಕೋಬೇಕು. ಈಗ ನಿಜ ಮೇಡಮ್, ನಾನು ಹೇಳ್ತಾ ಇದ್ದೀನಿ, ಏನು ಇಲ್ದವರು ಏನು ತಗೊಂತಾ ಇಲ್ಲ, ಇರೋರೇ ಎಲ್ಲ ತಗೊಂತಾ ಇರೋದು. ಸಿದ್ದರಾಮಯ್ಯ ನಿನ್ನ ನೆಂಬಿದೆ, ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ. ಲಕ್ಷ ಗಟ್ಲೆ ಬಾಡಿಗೆ ತಗೊಂಡವ್ರೆ ಇದನ್ನ 2,000 ರೂಪಾಯಿ ತಿಂಗ್ಳಿಗೆ ಹಾಕ್ತಾರಲ್ಲ, ಅದು ಕೂಡ ಅವರೇ ತಗೊಂತಾ ಇರೋದು. ಏನ್ ಅರ್ಜಿ ಹಾಕ್ತೀರಾ? ಮಾತೆತ್ತ ರೇಷನ್ ಕಾರ್ಡು ಅಂತಾರೆ, ಬಡವ್ರ ರೇಷನ್ ಕಾರ್ಡೇ ಕೊಟ್ಟಿಲ್ಲ. ಏನ್ ಮಾಡ್ತಾರೆ ಅವರು? ಏನ್ ಮಾಡ್ತಾರೆ ಹೇಳಿ? ಎಷ್ಟು ಅರ್ಜಿ ಹಾಕೋಣ ಮೇಡಮ್? ಎಷ್ಟು ಅರ್ಜಿ ಹಾಕ್ತಾರೆ? ನಾವು ಸಂಘದಲ್ಲಿ ಇದೀವಿ, ಎಲ್ಲ ಇದೀವಿ, ಮಾಡ್ತಾ ಇದ್ದೀವಿ. ಆದ್ರೆ ಎಷ್ಟು ಅರ್ಜಿ ಹಾಕಿರೋ ತಗೊಂಡಾಗ ಅದೇ ಇಸ್ಕೊಂತಾರೆ, ಎಸಿತಾರೆ. ಈಗ ಹೇಳ್ತಾರೆ ಖಾಲಿ ಮನೆ ಇಲ್ದವ್ರಿಗೆ ಮನೆ ಕೊಡ್ತೀವಿ, ಖಾಲಿ ಸೈಟ್ ಕೊಡ್ತೀವಿ ಅಂತ ಅರ್ಜಿಗಳು ಆಲೆ 3 ಸರಿ ಹಾಕ್ಸ್ಕೊಂಡ್ರು. ಯಾವ ಜಾಗನೂ ಇಲ್ಲ, ಯಾವ ಸೈಟ್ ಇಲ್ಲ, ಯಾವ ಮನೆನೂ ಇಲ್ಲ. ಹಿಂಗೆ ಇದೊಂದೇ ಪಕ್ಕ. ಯಾರ ಮಾಮೂಲಿ ಓಡಾಡ್ತೀವಲ್ಲ, ಅದು ಪಕ್ಕ ಕೊಡ್ಲೇಬೇಕು, ಕೊಟ್ಟೇ ಇರ್ತಾನೆ. ಅದ್ರಲ್ಲಿ ತಾರತಮ್ಯ ಮಾಡಕ್ ಆಗಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ.
ಬಸ್ ಒಳಗಡೆ ಆ ಥರ ನಿನ್ ಸಾವಕಾತಿನ ನೀನ್ ಬಾಳೋದಿನ ಅಂತ ಮಾಡೋಕ್ಕಾಗಲ್ಲ. ಆಧಾರ್ ಕಾರ್ಡ್ ನೋಡ್ತಾರೆ, ಕರ್ನಾಟಕದ ಸರಿ ಓಕೆ ಅಷ್ಟೇ. ಅದೇ ಇದು 2,000 ಏನೋ ಸಬ್ಸಿಡಿ ಅದು ಇದು ಏನೋ ಕೊಡ್ತೀನಿ, ಲೋನ್ಗಳು ಕೊಡ್ತೀವಿ, ಇದೆಲ್ಲ ದೋಖ ಮೋಸ. ಕರೆಂಟ್ ಬರ್ತಾ ಇದೆ, ಕರೆಂಟ್ 2 ಅನ್ಭವಿಸ್ತಾ ಇದೀವಿ ಅಷ್ಟೇ. ಯಾಕಂದ್ರೆ ಅದನ್ನೆಲ್ಲ ಮಾಡಕ್ಕಾಗಲ್ಲ, ಅದೆಲ್ಲ ನಿಂದು ನಮ್ದು ಅಂತ ರಾಜಕೀಯ ಮಾಡಕ್ಕಾಗಲ್ಲ. ಈ ನಮ್ಮ ರೇಷನ್ ಕೊಡ್ತಾರಲ್ಲ ಅವರೇ ಅರ್ಧ, ಅವ್ರು ಇರೋರಿಗೆ ಮಾತ್ರ ರೇಷನ್ ಕೊಡೋದು, ಇಲ್ದವ್ರನ್ನೆಲ್ಲ ಹೋಗಿ ನಾಳೆ ಬಾ ಇವತ್ ಬಾ ಅವತ್ ಬಾ. ನಿಂಗೆ ಕಾರ್ಡೇ ವಜಾ ಯಾಕೆ ಅಂದ್ರೆ ನಿನ್ನ ಹೆಸರ ಕಾರ್ ಐತೆ. ಏನ್ ಸರ್ ಅವ್ರ ಹೆಸರು ಬಿಲ್ಡಿಂಗ್ ಇದಾವೆ, ಅವ್ರಿಗೆ ಕೊಡ್ತಾ ಇದ್ದೀರಾ ಅಂದ್ರೆ ಅದ್ ನಮಗ್ ಗೊತ್ತಿಲ್ಲ. ನೀವು ಫುಡ್ ಆಫೀಸಲ್ಲಿ ಮಾತಾಡ್ಕೊಂಡ್ರೆ ಅಲ್ಲೇಳಿ ಇಲ್ಲೇಳಿ ಅಂತಾರೆ. ಅದಕ್ಕೆ ಯಾವ್ದೂ ಬೇಡ. ನಮಸ್ಕಾರ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನಿರಂತರ ಸುದ್ದಿಗಾಗಿ ನಿರೀಕ್ಷಿಸಿ TV9. ಕ್ಯಾಮರಾಮನ್ ಗಿಣಿರಾಮ್ ಜೊತೆ ಜಂಗ್ಲಿ.